ನೇತಾಜಿಯವರ ಆಜಾದ್ ಹಿಂದ್ ಸರ್ಕಾರಕ್ಕೂ ಬಹಳ ಹಿಂದೆಯೇ ಭಾರತದ ಈ ಪ್ರದೇಶವು ಬ್ರಿಟಿಷರ ವಿರುದ್ಧ ಹೋರಾಡಿ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸಿತ್ತು. ಈ ಘಟನೆಯು 1930ರ ಏಪ್ರಿಲ್ 18ರಂದು. ಆ ಸಮಯದಲ್ಲಿ ಒಂದು ಧೈರ್ಯಶಾಲಿ ಕ್ರಾಂತಿಕಾರಿ ಕೃತ್ಯವು ಭಾರತದಲ್ಲಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಬೆಚ್ಚಿ ಬೀಳಿಸಿತು ಮತ್ತು ಈ ಕೃತ್ಯದ ಹಿಂದೆ ಚಿತ್ತಗಾಂಗ್ನ ಸರಳ ವಿನಮ್ರ ಶಿಕ್ಷಕ ಸೂರ್ಯ ಸೇನ್ ಇದ್ದರು. ಅವರು ವಸಾಹತುಶಾಹಿ ದಬ್ಬಾಳಿಕೆಯ ಮುಂದೆ ಮೌನವಾಗಿರಲು ನಿರಾಕರಿಸಿದರು. ಅವರನ್ನು ತುಂಬಾ ಪ್ರೀತಿಸುತ್ತಿದ್ದ ಜನರು ಅವರನ್ನು ಪ್ರೀತಿಯಿಂದ ಮಾಸ್ಟರ್ ದಾ ಎಂದು ಕರೆಯುತ್ತಿದ್ದರು. ಭಾರತದ ಸ್ವಾತಂತ್ರ್ಯವನ್ನು ದಾಸ್ಯದ ಮೂಲಕ ಪಡೆಯಲಾಗುವುದಿಲ್ಲ, ಬದಲಾಗಿ ಧೈರ್ಯ ಮತ್ತು ಕಾರ್ಯದ ಮೂಲಕ ಮಾತ್ರ ಪಡೆಯಬಹುದು ಎಂದು ಅವರು ನಂಬಿದ್ದರು. ಬ್ರಿಟಿಷ್ ಅಧಿಕಾರಕ್ಕೆ ಸವಾಲು ಹಾಕಲು ದೃಢ ಸಂಕಲ್ಪ ಮಾಡಿದ್ದ ಸೂರ್ಯಸೇನ್ ಯುವ ಕ್ರಾಂತಿಕಾರಿಗಳನ್ನು ರಹಸ್ಯವಾಗಿ ಸಂಘಟಿಸಿದರು ಮತ್ತು ಕ್ರಮೇಣ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ ಅಂದರೆ ಭಾರತೀಯ ಗಣರಾಜ್ಯ ಸೈನ್ಯ ಎಂದು ಕರೆಯಲ್ಪಡುವ ಹೋರಾಟದ ಪಡೆಯನ್ನು ನಿರ್ಮಿಸಿದರು. ಸ್ವರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧರಾಗಿದ್ದ ಸುಮಾರು 500 ದೃಢ ನಿಶ್ಚಯದ ಹೋರಾಟಗಾರರು ಅವರೊಂದಿಗೆ ಸೇರಿಕೊಂಡರು. ಮುಂದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಧೈರ್ಯಶಾಲಿ ಅಭಿಯಾನಗಳಲ್ಲಿ ಒಂದು ನಡೆಯಲಿತ್ತು. 1930ರ ಏಪ್ರಿಲ್ 18ರ ರಾತ್ರಿ ಸೂರ್ಯಸೇನ್ ತನ್ನ ಕ್ರಾಂತಿಕಾರಿಗಳನ್ನು 6 ಗುಂಪುಗಳಾಗಿ ವಿಂಗಡಿಸಿ ಐತಿಹಾಸಿಕ ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯನ್ನು ಪ್ರಾರಂಭಿಸಿದರು. ಹೋರಾಟಗಾರರು ಬ್ರಿಟಿಷ್ ಶಸ್ತ್ರಾಗಾರಕ್ಕೆ ನುಗ್ಗಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡರು ಮತ್ತು ರೈಲ್ವೆ, ಅಂಚೆ ಹಾಗೂ ಟೆಲಿಗ್ರಾಫ್ ಜಾಲಗಳನ್ನು ನಾಶಪಡಿಸುವ ಮೂಲಕ ನಗರದ ಸಂವಹನ ಮಾರ್ಗಗಳನ್ನು ಕಡಿತಗೊಳಿಸಿದರು. ಪ್ರತಿಭಟನೆಯ ಸಾಂಕೇತಿಕ ಕ್ರಿಯೆಯಾಗಿ ಅವರು ಯೂನಿಯನ್ ಜಾಕ್ ಅನ್ನು ಕೆಳಗಿಳಿಸಿ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿ ಚಿತ್ತಗಾಂಗ್ ಅನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಲಾಗಿದೆ ಎಂದು ಘೋಷಿಸಿದರು. ಸ್ವಲ್ಪ ಸಮಯದವರೆಗೆ ಅಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಭದ್ರ ಹಿಡಿತ ಮುರಿದು ಹೋಯಿತು. ಆದಾಗ್ಯೂ ಕ್ರಾಂತಿಕಾರಿಗಳು ವಶಪಡಿಸಿಕೊಂಡ ಆಯುಧಗಳಲ್ಲಿ ಬಹಳ ಕಡಿಮೆ ಮದ್ದುಗುಂಡುಗಳಿದ್ದ ಕಾರಣ ಅವರಿಗೆ ದೊಡ್ಡ ಹಿನ್ನಡೆಯಾಯಿತು. ಬಲವಂತವಾಗಿ ಹಿಮ್ಮೆಟ್ಟಬೇಕಾದ ಸೂರ್ಯಸೇನ್ ಮತ್ತು ಅವರ ಹೋರಾಟಗಾರರು ಜಲಾಲಾಬಾದ್ ಬೆಟ್ಟಗಳ ಕಡೆಗೆ ಹೋದರು. 4 ದಿನಗಳ ನಂತರ 1930ರ ಏಪ್ರಿಲ್ 22ರಂದು ಬ್ರಿಟಿಷ್ ಪಡೆಗಳು ಅವರನ್ನು ಸುತ್ತುವರೆದವು. ಇದರ ಪರಿಣಾಮವಾಗಿ ಕ್ರಾಂತಿಕಾರಿಗಳು ಮತ್ತು ವಸಾಹತುಶಾಹಿ ಸೈನ್ಯದ ನಡುವೆ ಭೀಕರ ಯುದ್ಧ ನಡೆಯಿತು. ತೀವ್ರ ಪ್ರತಿರೋಧದ ಹೊರತಾಗಿಯೂ ಬ್ರಿಟಿಷರು ಸೂರ್ಯಸೇನ್ ಅವರನ್ನು ಹಲವಾರು ವರ್ಷಗಳ ಕಾಲ ಸೆರೆಹಿಡಿಯಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಮಾಹಿತಿದಾರನ ದ್ರೋಹದಿಂದಾಗಿ ಅವರನ್ನು 1933ರಲ್ಲಿ ಬಂಧಿಸಲಾಯಿತು. ನಂತರದ ಘಟನೆಗಳು ಬ್ರಿಟಿಷ್ ಆಳ್ವಿಕೆಯ ಕ್ರೂರ ಮುಖವನ್ನು ಬಹಿರಂಗಪಡಿಸಿದವು. ಸೂರ್ಯಸೇನ್ ಅವರನ್ನು ಭಯಾನಕ ಚಿತ್ರಹಿಂಸೆಗೆ ಒಳಪಡಿಸಲಾಯಿತು. ಅವರ ಚೈತನ್ಯವನ್ನು ಮುರಿಯುವ ಪ್ರಯತ್ನದಲ್ಲಿ ಉಗುರುಗಳನ್ನು ಕಿತ್ತು ಹಲ್ಲುಗಳನ್ನು ಒಡೆದು ಹಾಕಲಾಯಿತು. ಆದರೂ ಊಹಿಸಲಾಗದಷ್ಟು ಸಂಕಟವನ್ನು ಸಹಿಸಿಕೊಂಡು ಅವರು ವಂದೇ ಮಾತರಮನ್ನು ನಿರಂತರವಾಗಿ ಜಪಿಸುತ್ತಲೇ ಇದ್ದರು. ಜನವರಿ 12, 1934ರಂದು ಬ್ರಿಟಿಷ್ ಆಡಳಿತಗಾರರು ಅಂತಿಮವಾಗಿ ಅವರನ್ನು ಚಿತ್ತಗಾಂಗ್ ಕೇಂದ್ರ ಜೈಲಿನಲ್ಲಿ ಗಲ್ಲಿಗೇರಿಸಿದರು. ಸೂರ್ಯಸೇನ್ ಅವರು ಹುತಾತ್ಮತೆಯನ್ನು ನಗುವಿನೊಂದಿಗೆ ಎದುರಿಸಿದರು. ಆದರೆ ಅವರ ತ್ಯಾಗ ವಸಾಹತುಶಾಹಿ ದಬ್ಬಾಳಿಕೆಯ ವಿರುದ್ಧ ನಿರ್ಭೀತ ಪ್ರತಿರೋಧದ ಸಂಕೇತವಾಯಿತು. ಒಬ್ಬ ಶಿಕ್ಷಕ ಕೂಡ ಅಂತಹ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಬಹುದು ಎಂದು ಅವರು ಸಾಬೀತುಪಡಿಸಿದರು.